ದೇವನೂರು ಒಮ್ಮೆ ನಿಮ್ಗೆ ಹೇಳಿದ್ರು, ನೀವು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ 2 ವರ್ಷ ತುಂಬಿದಾಗ ನಿಮ್ ಬಗ್ಗೆ ಹೇಳಿದ್ರು. ಅದನ್ನ ನೆನಪಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಮಸ್ಟ್ ಟೇಕ್ ಎ ರೀಬರ್ತ್ ಅಂತ ಹೇಳಿದ್ರು. ಇವತ್ತು ನಾವು ಹೇಳ್ತೇವೆ, ಯು ಮಸ್ಟ್ ಟೇಕ್ ಎ ರೀಬರ್ತ್. ಮುಖ್ಯಮಂತ್ರಿ ಕುರ್ಚಿಗೆ ನೀವು ಅಂಟ್ಕೊಂಡಿರೋದ್ರಿಂದ ಇಂಥ ಎಲ್ಲ ಅದಕ್ಷ ಆಡಳಿತ ಮತ್ತು ಜನ ವಿರೋಧಿ ನಿರ್ಧಾರಗಳು ಬರ್ತಾ ಇದೆ. ನಿಮ್ ಬಗ್ಗೆ ನಮ್ಗೆ ಅಭಿಮಾನ ಇದೆ, ಆದ್ರೆ ನಿಮ್ಮ ಆಡಳಿತ ದಕ್ಷತೆಯಿಂದ ಕೂಡಿಲ್ಲ ಅಂತ ಬಹಳ ಬೇಸರ ಇದೆ. ಮತ್ತು ಜನ ವಿರೋಧಿಯಾದ, ಎಲ್ಲ ಶೂದ್ರ ವಿರೋಧಿಯಾದ, ವೈದಿಕ ಪರವಾದ ಶಾಲೆಗಳು, ಕೂಲಿ ಮಠ ಅಂತ ಹೇಳ್ತಾ ಇದ್ರಲ್ಲ, ಕೂಲಿ ಮಠ ಇದು ಆಧುನಿಕ ಕೂಲಿ ಮಠ ಆಗುತ್ತೆ. ಯಾವುದು KPS ಮ್ಯಾಗ್ನೆಟ್ ಸ್ಕೂಲ್. ಯಾಕಂದ್ರೆ ಕೂಲಿ ಮಠಕ್ಕೆ ಯಾವುದೋ ದೂರದ ಊರುಗಳಿಗೆ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಈ KPS ಶಾಲೆ ಕೂಡ ಹಾಗೆ ಆಗುತ್ತೆ. ಸ್ವಂತ ದುಡ್ಡನ್ನ 50 ವರ್ಷ ಆದ್ಮೇಲೆ ಅದನ್ನ ಪ್ರೈವೇಟ್ನವ್ರಿಗೆ ವಹಿಸ್ತಾರೆ. ಮತ್ತೆ ಸ್ಥಳೀಯವಾಗಿ ಸಂಪನ್ಮೂಲಗಳನ್ನ ಅದಕ್ಕೆ ರೂಢಿಸ್ಕೋಬೇಕಂತೆ. ಯಾಕ್ರಿ ರೂಢಿಸ್ಕೋಬೇಕು? ನಾವು ಕೊಟ್ಟು ತೆರಿಗೆ ದುಡ್ಡು ಪ್ರತಿ ವರ್ಷನೂ ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತಾ ಇದೆಯಲ್ಲ. ಆ ಕೇಂದ್ರ ಸರ್ಕಾರ ನಮಗೆ ವಂಚನೆ ಮಾಡಿ ಮಧ್ಯಪ್ರದೇಶ, ಬಿಹಾರ, ಉತ್ತರ ಪ್ರದೇಶಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತು. ಆ ದುಡ್ಡು ಎಲ್ಗೋಯ್ತು? ಸರ್ಕಾರಿ ಶಾಲೆ ಯಾಕೆ ಮುಚ್ತಾ ಇದ್ದೀರಿ? ನಮ್ಮಲ್ಲಿ ಕೂಡ 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ 2,000-2,500 ಕೋಟಿ ನೀವು ಸರ್ಕಾರಿ ಶಾಲೆ ನಡೆಸೋಕೆ ಸಾಲ ತರಬೇಕಾಗಿದೆಯಾ? ಅದೇ ದುಡ್ಡಲ್ಲಿ ಪ್ರತಿ ಊರಿನಲ್ಲೂ ಒಳ್ಳೆ ಶಾಲೆ ಮಾಡಿ, ಶಾಲೆಯ ಮತ್ತು ಇಡೀ ರಾಜ್ಯದಲ್ಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ, ಇಂಗ್ಲಿಷ್ ಅನ್ನು ಒಂದು ಅತ್ಯುತ್ತಮ ಭಾಷೆಯಾಗಿ ಕಲಿಸೋದಕ್ಕೆ, ಇಂಗ್ಲಿಷ್ ಭಾಷೆ ಕಲಿಸೋದಕ್ಕೆ 25,000 ಶಿಕ್ಷಕರು ನೇಮಕ ಮಾಡ್ಕೊಳ್ಳಿ. ಎಲ್ಲೋಗುತ್ತೆ ನಮ್ಮ ಬಜೆಟ್ ದುಡ್ಡು? ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡೋದು ಸೋಷಿಯಲ್ ಇನ್ವೆಸ್ಟ್ಮೆಂಟ್, ಸಾಮಾಜಿಕ ಬಂಡವಾಳ ಅಂತ ಕರೀತಾರೆ. ಎಲ್ಲ ನಷ್ಟ ಆಗೋಗಲ್ಲ, ಅದು ಸಮಾಜಕ್ಕೆ ಮತ್ತೆ ಅತಿ ಹೆಚ್ಚು ಲಾಭದ ಜೊತೆಲಿ ಬರುತ್ತೆ.